ಈ ಒಂದು ನಾಟಕದ ಕಂಪನಿಯನ್ನು ನೋಡ್ತಾ ಇದ್ರೆ ಯಾವುದೇ ಸಿನಿಮಾ ಥಿಯೇಟರ್ಗೆ ಕಡಿಮೆ ಇಲ್ಲ. ಈ ಒಂದು ನಾಟಕದ ಟಿಕೆಟ್ ದರ ಕೇವಲ 150 ರೂಪಾಯಿಗಳು. ಈ ಒಂದು 150 ರೂಪಾಯಿ ನೀವು ಕೊಟ್ಟು ನಾಟಕ ನೋಡಿದ್ರೆ ಯಾವುದೇ ರೀತಿಯ ಮೋಸ ಆಗಲ್ಲ. ಯಾಕಂದ್ರೆ ಈ ಒಂದು ನಾಟಕ ಇದೊಂದೇ ಅಲ್ಲ, ಇವರು ಒಂದು ಕಂಪನಿಯಲ್ಲಿ ಬರ್ತಕ್ಕಂತಹ ನಾಟಕಗಳೆಲ್ಲ ಸೂಪರ್ ಡೂಪರ್ ಹಿಟ್ ಅಂತ ಹೇಳ್ತಾರೆ. ನಿಜವಾಗ್ಲೂ ನಮ್ಮ ದಾವಣಗೆರೆ ಜನತೆ ಈ ಒಂದು ನಾಟಕ ನೋಡೋದಕ್ಕೆ ಪುಣ್ಯ ಮಾಡ್ಯಾರ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬನ್ನಿ ಈಗ ನಾವು ಈ ಒಂದು ನಾಟಕ ಕಂಪನಿಯ ಮಾಲೀಕರನ್ನೇ ಮಾತಾಡ್ಸ್ಬಿಡೋಣ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಾವು ನಮ್ಮ ಮಾಲೀಕರನ್ನ ಮಾತಾಡ್ಸಕ್ ಹೋಗ್ಬಿಡೋಣ. ಬನ್ನಿ. ನೋಡ್ತಾ ಇರ್ಬೋದು ಈಗ ನೀವು ಇಲ್ಲಿ ನಾಟಕ ನಡೀತಾ ಇದೆ. ಈಗ ಬಿಹೈಂಡ್ ದಿ ಸ್ಕ್ರೀನ್ ಅಂತ ಹೇಳ್ತಾರಲ್ಲ, ಇವ್ರ ಮೇಕಪ್ ಎಲ್ಲ ಹೇಗ್ ಮಾಡ್ಕೊಂತಾರೆ, ಎಲ್ ಮಾಡ್ಕೊಂತಾರೆ ಅನ್ನೋದ ನಾನ್ ನಿಮಗೆ ಒಂದು ಸಿಂಪಲ್ ಆಗಿ ತೋರಿಸ್ಬಿಡ್ತೀನಿ. ಸರ್ ನಮಸ್ತೆ. ಸರ್ ನಿಮ್ಮ ಹೆಸರು? ನಮಸ್ತೆ, ನನ್ನ ಹೆಸರು ಪಾಪು ಕಲ್ಲೂರ್ ಅಂತ. ಸರ್ ಈ ಒಂದು ನಾಟಕ ಕಂಪನಿಯನ್ನ ಶುರು ಮಾಡಿ ಎಷ್ಟು ವರ್ಷ ಆಯ್ತು? 6 ವರ್ಷ ಆಯ್ತು ಸರ್. ನಾನು ಪ್ರಾರಂಭ ಮಾಡಿ 2020 ನವೆಂಬರ್ ಅಲ್ಲಿ ಪ್ರಾರಂಭ ಮಾಡಿದ್ದು. ಸರ್ 2020ರಲ್ಲಿ ನೀವು ಪ್ರಾರಂಭ ಮಾಡಿ ಈ ಒಂದು ರೇಂಜಿಗೆ ಈ ಒಂದು ನಾಟಕ ಕಂಪನಿಯ ಕಟ್ಟಿದಿರಲ್ಲ, ಇದ್ರ ಹಿಂದೆ ಎಷ್ಟು ಎಫರ್ಟ್ ಇದೆ ಸರ್? ಸಿಕ್ಕಾಪಟ್ಟೆ ಇದೆ ಸರ್. ಸ್ಟಾರ್ಟಿಂಗ್ ಟೈಮ್ ಅಲ್ಲಿ ಕಂಪ್ನಿ ಮಾಡ್ಬೇಕಾದ್ರೆ ಸಾಕಷ್ಟು ಕಷ್ಟಪಟ್ಟು ಕಂಪ್ನಿ ಮಾಡಿದ್ವಿ. ಆದ್ರೆ ಪ್ರಾರಂಭದಿಂದ ಇಲ್ಲಿವರೆಗೂ ಕೂಡ ನಮ್ಮ ಅನ್ನದಾತರು, ಅಭಿಮಾನಿಗಳು ಸಾಕಷ್ಟು ಸಪೋರ್ಟ್ ಮಾಡಿದ್ದಾರೆ. ಸೊ ಅವ್ರ ಪ್ರೀತಿ ಆಶೀರ್ವಾದದಿಂದ ಒಂದೊಳ್ಳೆ ಕಂಪ್ನಿ ಕಟ್ಟೋದಕ್ಕೆ ಸಾಧ್ಯವಾಗಿದೆ. ಸರ್ ನನಗೆ ಈ ಒಂದು ನಾಟಕ ಕಂಪನಿ ನೋಡಿಬಿಟ್ಟು ಯಾವ್ದೋ ಒಂದು ಸಿನಿಮಾ ಥಿಯೇಟರ್ಗೆ ಟೆಂಟಿ ಬಂದಾಗ ಆಯ್ತು ಸರ್. ನಿಜ ಸರ್. ಯಾಕಂದ್ರೆ ಈಗ ನೀವು ನೋಡಿರ್ತೀರಾ, ಸಾಕಷ್ಟು ಸಿನಿಮಾ ಥಿಯೇಟರ್ಗಳಲ್ಲಿ ಫ್ಯಾಮಿಲಿ ಆಡಿಯನ್ಸ್ ಹೋಗೋದಿಲ್ಲ, ಮಾಲ್ಗೆ ಹೋಗಕ್ ಇಷ್ಟಪಡ್ತಾರೆ. ಯಾಕಂದ್ರೆ ಪೀಸ್ಫುಲ್ ಆಗಿ ಒಂದು ನೋಡ್ಬೇಕು ನಾವು ಅಂತ 3 ಅವರ್ ಒಂದು ಸಿನಿಮಾ ನೋಡ್ಬೇಕಂದ್ರೆ ಒಂದು ಅಲ್ಲಿ ವೈಬ್ ಇರ್ಬೇಕು ಆ ತರ. ಸೊ ಡ್ರಾಮಾ ಅಂದ್ಮೇಲೆ ಏನಾಗುತ್ತೆ, ಅಲ್ಲಿ ಕ್ಲೀನ್ ಇರೋದಿಲ್ಲ. ಸೊ ಕೂತ್ಕೊಳ್ಳೋಕ್ ಮೆಟಲ್ ಚೇರ್ ಇರುತ್ತೆ, 3 ಅವರ್ ಹೆಂಗ್ ಕೂತ್ಕೊಳ್ಳೋದು, ವೆಂಟಿಲೇಷನ್ ಫ್ಯಾನ್ ಇರೋದಿಲ್ಲ. ಸೊ ಈ ತರ ಥಾಟ್ ಬರಬಾರ್ದು. ಈಗ 150 ರೂಪಾಯಿ ಕೊಟ್ಟು ನಾಟಕ ನೋಡ್ತಾರಂದ್ರೆ ಸೊ ಅವ್ರಿಗೆ ಒಂದು ಒಳ್ಳೆ ಚೆನ್ನಾಗಿರುವಂತ ಒಂದು ಅಟ್ಮಾಸ್ಫಿಯರ್ ಬೇಕು ಸರ್. ಅದಕ್ಕೋಸ್ಕರ ನಾವು ಒಂದು ಒಳ್ಳೆ ತುಂಬಾ ಸುಸಜ್ಜಿತವಾದ ರಂಗಮಂದಿರವನ್ನ ನಿರ್ಮಾಣ ಮಾಡಿದ್ದೇವೆ ಸರ್. ಸರ್ ಈ ಒಂದು ನಿಮ್ಮ ತಂಡದಲ್ಲಿ ಯಾರ್ಯಾರೆಲ್ಲ ಇದ್ದೀರಿ, ಹಾಗೆ ಈ ಒಂದು ತಂಡ ಕಟ್ಟಕ್ಕೆ ನಿಮ್ಗೆ ಎಷ್ಟು ಕಷ್ಟ ಆಯ್ತು? ಸರ್ ಇದು ಸ್ಟಾರ್ಟಿಂಗ್ ಇಂದಾನು ಕೂಡ ಆಲ್ಮೋಸ್ಟ್ ಆಲ್ ನಮ್ಮ ಕುಟುಂಬದ ಸದಸ್ಯರೇ ಇದ್ದೀವಿ. ಎಲ್ಲರೂ ಸುಮಾರು ಒಂದು 50% 60% ಫ್ಯಾಮಿಲಿ ಮೆಂಬರ್ಸೇ ಇರೋದು. ಬೇರೆ ಬೇರೆ ಟೀಮ್ ಅಲ್ಲಿ ಇರೋರು ಆಮೇಲೆ ಬಂದು ಜಾಯಿನ್ ಆದ್ರು. ಸ್ಟಾರ್ಟಿಂಗ್ ಅಲ್ಲಿ ಯಾವುದೇ ಒಂದು ಸಂಸ್ಥೆ ಪ್ರಾರಂಭ ಆಗಬೇಕು ಸಾಕಷ್ಟು ಕಷ್ಟ ಇರುತ್ತೆ ಸರ್. ಪ್ರಾರಂಭ ಆದಾಗಿಂದನೂ ಕೂಡ ಹೊಸ ಹೊಸ ಆರ್ಟಿಸ್ಟ್ಗಳು ಬರ್ತಾ ಇದ್ರೆ, ಈಗ ನೀವು ನಮ್ಮ ಉರುಗಪ್ಪ ನೋಡಿರ್ಬೋದು, ಕಾಮಿಡಿ ಕಿಲಾಡಿಗಳಲ್ಲಿ ಇದ್ದವರು, ಆಮೇಲೆ ಹೀರೋಯಿನ್ ಕ್ಯಾರೆಕ್ಟರ್ ಮಾಡಿ ಕನಕ ಲಕ್ಷ್ಮಿ ಅವರು, ಸಾಕಷ್ಟು ಜನ ಎಲ್ಲ ಋತುರಂಗಭೂಮಿ ಹೆಸರಾಂತ ಕಲಾವಿದರು ಇದ್ದಾರೆ ಸರ್. ಹಾ ಸರ್. ಸರ್ ಆಕ್ಚುಲಿ ನಾನು ತರುಣ್ ಸುಧೀರ್ ಅವ್ರು ಹೇಳ್ತಾ ಇದ್ರು, ಒಂದು ನಾಟಕ ಕಂಪನಿ ನಡೆಸೋದು ಅಷ್ಟು ಸುಲಭ ಅಲ್ಲ, ತುಂಬಾ ಕಷ್ಟ ಇದೆ ಅಂತ. ಸರ್ ಅವರ ಒಂದು ಮಾತಿಗೆ ನಿಮ್ಮ ಒಂದು ಸ್ಪಷ್ಟನೆ ಏನ್ ಕೊಡ್ತೀರಾ ಸರ್? ನಿಜ ಸರ್. ಅವರ ಒಂದು ಮಾತಿಗೆ ನಿಮ್ಮ ಒಂದು ಪ್ರತಿಕ್ರಿಯೆ ಏನಿರುತ್ತೆ ಸರ್? ನಿಜ ಸರ್. ಈಗಿನ ದಿನದಲ್ಲಿ ಒಂದು ರಂಗಭೂಮಿ ನಾಟಕ ಕಂಪನಿಗಳನ್ನ ನಡೆಸೋದು ಬಹಳ ಕಷ್ಟ ಇದೆ. ಇದು ತುಂಬಾ ಚಾಲೆಂಜಿಂಗ್ ಒಂಥರ. ಯಾಕಂದ್ರೆ ಪ್ರತಿ ದಿನ ಕೂಡ ಆಡಿಯನ್ಸ್ಗೋಸ್ಕರ ನಾವು ವೇಟ್ ಮಾಡ್ಬೇಕು, ನಾಟಕಗಳನ್ನ ಕೊಡ್ತಾ ಇರ್ಬೇಕು. ಆಡಿಯನ್ಸ್ ಬಂದ್ ನಮ್ ನಾಟಕನ ನೋಡ್ಬೇಕು. ಈಗ 50 ಶೋ ನಾವು ನಾಟಕ ಆಡ್ತಾ ಇದೀವಿ ಅಂದ್ರೆ ನಾಟಕದಲ್ಲಿ ಏನಾದ್ರು ಒಂದು ಒಳ್ಳೆ ಮೆಸೇಜ್ ಚೆನ್ನಾಗಿದೆ ನಾಟಕ ಅಂತ ಪಬ್ಲಿಕ್ ಮೌತ್ ಟು ಮೌತ್ ಪ್ರಚಾರ ಮಾಡಿದಾಗ ಮಾತ್ರ ಆಡಿಯನ್ಸ್ ಬರಕ್ ಸಾಧ್ಯ ಸರ್. ಯಾಕಂದ್ರೆ ಒಂದೊಂದ್ ವೀಕ್ ಸಿನಿಮಾ ಓಡೋದಿಲ್ಲ, ಅಂತದ್ರಲ್ಲಿ 25 ದಿನ ನಾಟಕ ಓಡುತ್ತೆ, 100 ದಿನ, ಒಂದ್ 3 ತಿಂಗಳು ಒಂದೊಂದು ನಾಟಕ ಆಡಿದ್ವಿ ಸರ್. ಎಂ ಸಂಸ್ಥೆ ಬಂದು ಶ್ರೀ ಗುರು ಹೊಳೆ ಉಚ್ಚೇಶ್ವರ ನಾಟ್ಯ ಸಂಘ ಕಮ್ಮತಿಗೆ ಅನ್ನೋ ಸಂಸ್ಥೆ. ಸುಮಾರು 6 ವರ್ಷದಿಂದ ರಾಜ್ಯಾದ್ಯಂತ ನಾಟಕ ಪ್ರದರ್ಶನ ಮಾಡ್ತಾ ಇದೀವಿ. ಫಸ್ಟ್ ಟೈಮ್ ಪ್ರಥಮ ಬಾರಿಗೆ ದಾವಣಗೆರೆಗೆ ಬಂದಿದೀವಿ. ಮೊದಲೇ ನಾಟಕ ಗಂಡನಿಗೆ ತಕ್ಕ ಹೆಂಡತಿ ನಾಟಕವನ್ನ ಪ್ರದರ್ಶನ ಮಾಡ್ತಾ ಇದ್ವಿ. ತುಂಬಾ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ. ಈಗ ಸೋಮವಾರ 50ನೇ ಪ್ರಯೋಗ ಅಂದ್ರೆ 25 ಡೇಸ್ ಕಂಪ್ಲೀಟ್ ಆಗುತ್ತೆ. ಇನ್ನು ಕೂಡ ಫ್ಯಾಮಿಲಿ ಸಮೇತ ಡ್ರಾಮಾಕ್ ಬರ್ತಾ ಇದ್ದಾರೆ. ಸೊ ಹಿಂಗಾಗಿ ಡಿಸೆಂಬರ್ ವರೆಗೂ ಸಂಸ್ಥೆ ಇಲ್ಲಿರುತ್ತೆ. ಒಂದೊಳ್ಳೆ ಫ್ಯಾಮಿಲಿ ನೋಡುವಂತ ಡ್ರಾಮಾ, ಯಾವುದೇ ಡಬಲ್ ಮೀನಿಂಗ್ ಡೈಲಾಗು, ಡ್ಯಾನ್ಸು ಆ ಥರ ಏನು ಇಲ್ಲ. ಟೋಟಲ್ ಎಂಟರ್ಟೈನ್ಮೆಂಟ್ ಇರುವಂತ ಡ್ರಾಮಾ, ಒಂದು ಸೋಷಿಯಲ್ ಮೆಸೇಜ್ ಇರುವಂತ ಡ್ರಾಮಾ. ಸಂಸ್ಥೆಯಲ್ಲಿ ಎಲ್ಲ ಕರ್ನಾಟಕದಾದ್ಯಂತ 5 ಕಲಾವಿದರಿದ್ದಾರೆ, ಒಳ್ಳೆ ಒಳ್ಳೆ ಆರ್ಟಿಸ್ಟ್ಗಳಿದ್ದಾರೆ. ಟೀಮ್ ತುಂಬಾ ಚೆನ್ನಾಗಿದೆ. ಸುಸಜ್ಜಿತವಾದ ರಂಗಮಂದಿರ. ಇಷ್ಟೊತ್ತು ತಾವು ನೋಡಿರ್ತೀರಾ, 3 ಅವರ್ ಕುತ್ಕೊಂಡು ಫ್ಯಾಮಿಲಿ ಸಮೇತ ನಾಟಕ ನೋಡ್ಬೋದು, ಯಾವುದೇ ಮುಜುಗರ ಇಲ್ಲದೆ. ಸೊ ನಮ್ ಬಗ್ಗೆ ಹೇಳ್ಬೇಕಂದ್ರೆ ಒಳ್ಳೆ ಒನ್ ಆಫ್ ದ ಬೆಸ್ಟ್ ಟೀಮ್ ಇನ್ ಕರ್ನಾಟಕ ಅಂತ ಹೇಳ್ಕೊಳಕ್ ಇಷ್ಟಪಡ್ತೀನಿ ಸರ್. ಸರ್ ನಮ್ಮ ದಾವಣಗೆರೆ ಜನತೆ ಬಗ್ಗೆ ಹೇಳಕ್ ಇಷ್ಟಪಡ್ತೀರಾ? ತುಂಬಾ ಖುಷಿ ಆಗುತ್ತೆ ಇಲ್ಲಿ ಆಡಿಯನ್ಸ್ ನೋಡಿದಾಗ. ಯಾಕಂದ್ರೆ ನಾಟಕ ತುಂಬಾ ಪ್ರೀತಿಯಿಂದ ನೋಡ್ತಾರೆ, ಬಹಳ ಸಪೋರ್ಟ್ ಮಾಡ್ತಾರೆ. ಇಲ್ಲಿ ಬಂದಾಗಿಂದ ಕೂಡ ಬಹಳ ರೀತಿಯಲ್ಲಿ ನಮ್ಮ ಟೀಮ್ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಬಹಳ ಖುಷಿ ಆಗುತ್ತೆ. ಯಾಕಂದ್ರೆ ಈ ಮುಂಚೆಯಿಂದನೂ ಕೂಡ ವೃತ್ತಿರಂಗಭೂಮಿಗಳು ನಾಟಕಗಳು ದಾವಣಗೆರೆಯಲ್ಲಿ ಸಾಕಷ್ಟು ಪ್ರದರ್ಶನ ಕಂಡಿದೆ. ಮೇಲಾಗಿ ವೃತ್ತಿರಂಗಭೂಮಿಗೆ ಹೆಸರಾಂತ ಕಲಾವಿದರನ್ನ ಸಂಸ್ಥೆಯನ್ನ ಕೊಡುಗೆ ನೀಡಿದಂತ ಊರಿದು KBR ಡ್ರಾಮಾ ಕಂಪನಿ ದಾವಣಗೆರೆ. ಹಾಗೆ ಚಿಂದೋಡಿ ಶ್ರೀ ಲೀಲಂನವರು, ಪದ್ಮಶ್ರೀ ಚಿಂದೋಡಿ ಲೀಲಂನವ್ರನ್ನ ಕೊಟ್ಟಂತ ಇದು ದಾವಣಗೆರೆ ಮಹಾನಗರ.
ಸೊ ತುಂಬಾ ಖುಷಿ ಆಗುತ್ತೆ. ಬಹಳ ಒಳ್ಳೆ ರೆಸ್ಪಾನ್ಸ್ ಇದೆ ಇಲ್ಲಿ, ಜನರು ತುಂಬಾ ಪ್ರೀತಿ ಮಾಡ್ತಾರೆ ಕಲಾವಿದರಂದ್ರೆ. ಸರ್ ಈಗ ಏನು ನಾಳೆ 50ನೇ ದಿನ ಅಂತ ಕೇಳ್ಪಟ್ಟೆ, ನಿಜನಾ? ಹಾ, ನಮಸ್ಕಾರ ಸರ್. ನನ್ನ ಹೆಸರು ಬಾಬಣ್ಣ ಬನ್ನೂರ್ ಅಂತ, ಸಂಘದ ಹಿರಿಯ ಕಲಾವಿದ. ಈಗಿನ ಕಾಲದಾಗ ನಾಟಕ ನಡೆಯೋದು ಬಹಳ ಕಷ್ಟ. ಅಂತದ್ರಾಗ ಈ ದಾವಣಗೆರೆಗೆ ನಾವು ಬಂದು ನಾಳೆ 13ನೇ ತಾರೀಕು ಏನ್ 50ನೇ ಫಂಕ್ಷನ್ ಮಾಡ್ತಾ ಇದ್ದೇವೆ. ಇದು ನಮ್ಮೆಲ್ಲ ತುಂಬಾ ಸಂತೋಷ ಅನಿಸ್ತಾ ಇದೆ. ಈಗಿನ ಕಾಲದಾಗ ಬಹಳ ಕಷ್ಟ ಐತಿ, ಆದ್ರೂ ದಾವಣಗೆರೆ ಇಲ್ಲಿ ಜನ ನೋಡಿ ನಮ್ಗೆ ಬಹಳ ಖುಷಿ ಅನಿಸ್ತಾ ಇದೆ. ಆಮ್ಯಾಗ ನಮ್ಮ ಥಿಯೇಟರ್ ನಲ್ಲಿ ವಿಶೇಷವಾಗಿ ನಮ್ಮ ರಂಗಭೂಮಿ ನೋಡಿ, ನಮ್ಗೆ ಐಡಿಯನ್ಸ್ ನೋಡಿ, ಫ್ಯಾನು, ಕೆಳಗೆ ಮ್ಯಾಟು, ಚೇರು, ಹೊರಗಡೆ ಕುಂಟ್ರಾಕ್ಟ್ ಪ್ಲಾಟ್ಫಾರ್ಮು ಎಲ್ಲ ತುಂಬಾ ವ್ಯವಸ್ಥಿತವಾಗಿ ಮಾಡ್ತೀವಿ, ಸುಸಜ್ಜಿತವಾಗಿ ಮಾಡೇವಿ. ಅದು ಒಂದು ಜನ ಬಹಳ ಖುಷಿ ಪಡ್ತಾರ. ಇಂತ ರಂಗಮಂದಿರ ಇದುವರೆಗೆ ದಾವಣಗೆರೆಗೆ ಯಾವ ಬಂದಿಲ್ಲ ಅಂತ ಹೇಳ್ತಾರ. ಅದಕ್ಕೆ ನಮಗ ಅವ್ರು ಮಾತಾಡೋದು ಕೇಳಿ ಬಹಳ ಹೆಮ್ಮೆ ಅನಿಸ್ತತಿ. ಆಮೇಲೆ ಜನನ ಅಷ್ಟೋ ಸಂತೋಷ ಪಡ್ತಾರ. ಏನಪ್ಪಾ ಇದು ಇಲ್ಲಿ ಈಗಿನ ಜಮಾನದಾಗ ಗುಟ್ಕ ಹಾಕೊಂಡು ಉಗುಳುದು, ಎಲಡಿಕೆ ಹಾಕೊಂಡು ಉಗುಳುದು ಅದೆಲ್ಲ ಕಾಮನ್ನು. ಆದ್ರೆ ನಮ್ ರಂಗಮಂದಿರ ನೋಡ್ರಿ, ಅವ್ರು ಎದ್ದು ಹೊರಗೆ ಬರ್ತಾರ. ಒಂದ್ ಬೀಡಿ ಸೇದಂಗಿಲ್ಲ, ಸಿಗರೇಟ್ ಸೇದಂಗಿಲ್ಲ, ಗುಟ್ಕ ಉಗುಳಂಗಿಲ್ಲ, ಎಲಡಿಕೆ ಎಲ್ಲ ನೋಡ್ರಿ. ಪ್ರತಿಯೊಬ್ಬರು ಎದ್ದು ಹೊರಗೆ ಬಂದು ಅಲ್ಲಿ ಏನ್ರಿ ಅದಕ್ಕೆ ಅಲ್ಲಿ ಹಂಗ ಉಗುಳ್ಬೇಕ ಮನಸ್ಸು ಬರಂಗಿಲ್ಲ ನಮ್ಗ ಅಂತ. ಅದಕ್ಕೆ ನಮಗ್ ಬಹಳ ಖುಷಿ ಅನಿಸ್ತಾ ಇದೆ. ಇನ್ ದಾವಣಗೆರೆ ಜನತೆಗೆ ಧನ್ಯವಾದಗಳು. ಸುತ್ತು 10 ಹಳ್ಳಿ ಜನರಿಗೆ, ಸುತ್ತಲೂ ಎಲ್ಲ ಹಳ್ಳಿ ಜನ ಸಾಕಷ್ಟು ಜನ ಬರ್ತಾರ. ಅಣ್ಣವ್ರು ಹೇಳ್ದಂಗ ಅಭಿಮಾನಿಗಳೇ ದೇವ್ರು ಅಂದ್ರು. ಅವ್ರು ಆ ದೇವ್ರ ಇಲ್ಲ ಅಂದ್ರೆ ನಾವು ಇರ್ಲಂಗ. ಏನ ಅವ್ರು ಬಂದಾಗ ನಾವು ಬದುಕಬೇಕು ನಮ್ಗೆ ಆಗ್ತದೆ. ನೋಡಿ ಸರ್ ಹೇಳ್ತಾರೆ 25 ದಿನ ಸಿನಿಮಾನೇ ಓಡಲ್ಲ ಅಂತದ್ದು, ನಮ್ಮ ನಾಟಕ 50 ದಿನ ಓಡುತ್ತೆ ಅಂತ. ಸರ್, ನಿಮ್ಮ ಒಂದು ಈ ಕಂಪನಿ ಇನ್ನೂ ಎತ್ತರಕ್ಕೆ ಬೆಳಿಲಿ, ಇನ್ನೂ ಒಳ್ಳೊಳ್ಳೆ ನಾಟಕಗಳನ್ನ ಕೊಡುವಂಗ ಆಗ್ಲಿ ಅಂತ ನಾನು ನಮ್ಮ ಗುರು ರಾಯರಲ್ಲಿ ಬೇಡ್ಕೊಳ್ತೀನಿ ಸರ್. ತುಂಬಾ ಸಂತೋಷ ಸರ್, ನೀವು ಧನ್ಯವಾದಗಳು ನಿಮಗೆ. ಈಗ ಇಲ್ಲೇ ನಮ್ಮ ಸಂಘದ ಹಾಸ್ಯ ಕಲಾವಿದರ ರಿಯಾಜ್ ಅವರು ಇದ್ದಾರ, ಅವ್ರ ಜೊತೆ ಮಾತಾಡಿ. ಬನ್ನಿ ರಿಯಾಜ್ ಸರ್, ಬನ್ನಿ ಸರ್. ನನ್ನ ಹೆಸರು ರಿಯಾಜ್ ಕರ್ಜಿಗೆ ಅಂತ. ನಾನು ಮೂಲತಃ ಬಿಜಾಪುರದವನು. ನಾನು ವೃತ್ತಿ ರಂಗಭೂಮಿ ಕಲಾವಿದ. ಸರ್, ನೀವು ಈ ಒಂದು ನಾಟಕ ಕಂಪನಿಗೆ ಸೇರಿಬಿಟ್ಟು ಎಷ್ಟು ವರ್ಷ ಆಯ್ತು ಸರ್? ಆಕ್ಚುಲಿ ಅಂದ್ರೆ ನಾನು ಒಂದು ಈಗ 22 ವರ್ಷ ಆಯ್ತು ಸರ್ ವೃತ್ತಿ ರಂಗಭೂಮಿಯಲ್ಲಿ ಸೇವೆ ಮಾಡ್ತಾ ಇದ್ದೆ. ಈ ಕಂಪ್ನಿಗೆ ಬಂದು ಒಂದು 4-5 ವರ್ಷ ಆಯ್ತು. ಸರ್, ನೀವು ಯಾಕೆ ಸಿನಿಮಾ ಫೀಲ್ಡ್ಗೆ ಹೋಗಿಲ್ಲ? ಇಲ್ಲ ರೀ, ನಮ್ಗೆ ಅವಕಾಶಗಳು ಸಿಕ್ಕಿಲ್ಲ, ಹಿಂಗಾಗಿ ನಾವು ಅಲ್ಲಿಗೆ ಹೋಗ್ಲಿಲ್ಲ. ಆಮೇಲೆ ಅವಕಾಶಗಳು 1-2 ಸಾರಿ ಬಂದಾಗ ನಮಗೆ ಇಲ್ಲಿ 108 ಕಮಿಟ್ಮೆಂಟ್ಗಳು ಇರ್ತಾವೆ. ಇದನ್ನೆಲ್ಲ ಬಿಟ್ಟು ಅಲ್ಲಿಗೆ ಹೋಗಕ್ ನಮ್ಮಿಂದ ಆಗಲ್ಲ ಸರ್, ಅದು ಸ್ವಲ್ಪ ಕಷ್ಟ. ಹಂಗಾಗಿ ಹೋಗಿಲ್ಲ. 1-2 ಸಿನಿಮಾನು ಮಾಡಿದ್ದೀನಿ. ಹೌದಾ? ನೋಡಿ, ಸಿನಿಮಾಗಳು ಮಾಡಿದ್ರಂತೆ. ಸರ್, ಈಗ ನಿಮಗೆ ಈ ಒಂದು ನಾಟಕ ರಂಗಭೂಮಿ ಈ ಒಂದು ವೃತ್ತಿ ನಿಮಗೆ ಎಷ್ಟು ಖುಷಿ ಕೊಡ್ತಾ ಇದೆ? ಬಹಳ ಖುಷಿ ಇದೆ ಸರ್. ಯಾಕಂದ್ರೆ ನಾವು ಹುಟ್ಟಿ ಬೆಳೆದಿರೋದೆಲ್ಲ ರಂಗಭೂಮಿಯಲ್ಲಿ. ಯಾಕಂದ್ರೆ ನಮ್ಮ ಅಜ್ಜ ಅಜ್ಜಿ ಆಗಿರ್ಬೋದು, ನಮ್ಮ ತಂದೆ ತಾಯಿ ಎಲ್ಲರೂ ಕಲಾವಿದ್ರೆ. ಹಾಗೆ ನಮಗೆ ರಂಗಭೂಮಿ ಮೇಲೆ ಯಾವಾಗಿದ್ರು ಪ್ರೀತಿ ಇದೆ. ನಮ್ಗೆ ಯಾವಾಗಿದ್ರು ಸ್ಯಾಟಿಸ್ಫೈಡ್, ಸಂತೋಷವಾಗಿದ್ವಿ. ಯಾವುದೇ ತೊಂದರೆ ಇಲ್ಲ ನಮ್ಗೆ. ಮೊದ್ಲೇನೋ ತೊಂದರೆ ಇರ್ಬೋದು, ಬಟ್ ನಾವು ಫೀಲ್ಡಿಗೆ ಬಂದ್ಮೇಲೆ ಯಾವುದೇ ರೀತಿಯ ತೊಂದರೆಗಳಿಲ್ಲ. ಎಲ್ಲಾನು ಸುಖಕರ ಆಗಿದೆ ಸರ್. ಚೆನ್ನಾಗಿ ಊಟ ಸಿಗ್ತದೆ, ಒಳ್ಳೆ ಪೇಮೆಂಟ್ ಇದೆ, ಎಲ್ಲಾನು ಚೆನ್ನಾಗಿದೆ, ಏನ್ ತೊಂದರೆ ಇಲ್ಲ. ಸರ್, ನಿಮ್ಮ ಒಂದು ಒಂದೇ ಒಂದು ಜಲಕ್ ಯಾವ್ದಾರ ತೋರ್ಸಕ್ ಆಗುತ್ತಾ? ಇಲ್ಲಿ ಸಡನ್ಲಿ ಇಲ್ಲಿ ಆಗಲ್ಲ ಸರ್, ಯಾಕಂದ್ರೆ ಸ್ಟೇಜ್ ಮೇಲೆ ಮಾಡೋದು ಅಲ್ಲ ಅಷ್ಟೇ. ಓಕೆ ಸರ್, ಸುಮ್ನೆ ಒಂದು ಡೈಲಾಗ್. ಈಗ ನಾವ್ ಯಾವ್ದೋ ಒಂದು ಸಿನಿಮಾದಲ್ಲಿ ಮಾಡ್ತೀವಿ ಅನ್ಕೊಳ್ಳಿ, ಅಲ್ಲಿ ಯಾವ್ದೋ ಒಂದು ಡೈಲಾಗ್ ಹೇಳ್ತೀವಿ ಅನ್ಕೊಳ್ಳಿ, ಅದೇ ರೀತಿ ಒಂದೇ ಒಂದು ಚಿಕ್ಕ ಒಂದು ಬೈಟ್ಸ್. ಯಾಕಂದ್ರೆ ನಮ್ಮ ಪ್ರೇಕ್ಷಕರು, ನಮ್ಮ ವೀಕ್ಷಕರು ನೋಡ್ತಾ ಇರ್ತಾರೆ, ಅವ್ರಿಗೋಸ್ಕರ ಒಂದೇ ಒಂದು ಜಲಕ್. ಅದೇ ಈ ನಾಟಕದಲ್ಲಿ ಒಂದು ಫೇಮಸ್ ಡೈಲಾಗ್ ಇದೆ, ABCD ಆಪ್ ಮಚ್ಚಿಲೆ ಬಡಿತೀನಿ ಗಪ್ ಕೊಯ್ ಅಂದಿ ಕೊಡ್ಲಿನ. ನೋಡಿದ್ರಲ್ಲ, ಇದು ಬರೀ ಕೇವಲ ಟೀಸರ್. ನೀವು ಗಂಡನಿಗೆ ತಕ್ಕ ಹೆಂಡತಿ ನಾಟಕ ನೋಡ್ಬೇಕಂದ್ರೆ ನಮ್ಮ ದಾವಣಗೆರೆಗೆ ಬನ್ನಿ. ನರಹರಿ ಶೇಟ್ ಕಲ್ಯಾಣ ಮಂಟಪದ ಪಕ್ಕದಲ್ಲಿ ನೀವು ಬನ್ನಿ. ಕೇವಲ 150 ರೂಪಾಯಿ ಕೊಟ್ಟು ನಾಟಕ ನೋಡಿದ್ರೆ ನಿಮ್ಗೆ ಯಾವುದೇ ರೀತಿಯ ಮೋಸ ಆಗಲ್ಲ. ಅಷ್ಟು ಎಂಟರ್ಟೈನ್ಮೆಂಟ್ ಮಾಡ್ತಾರೆ ಈ ಒಂದು ನಾಟಕ ತಂಡದವರು ಅಂತ ಹೇಳೋಕೆ ಇಷ್ಟಪಡ್ತೀನಿ. ತುಂಬಾ ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿ. ಭಗವಂತ ನಿಮ್ಗೆ ಇನ್ನೂ ಹೆಚ್ಚಿನದಾಗಿ ಅವಕಾಶಗಳು ಸಿಗ್ಲಿ, ಹಾಗೆ ಆದಷ್ಟು ಸಿನಿಮಾ ಇಂಡಸ್ಟ್ರಿಯಲ್ಲೂ ನಿಮಗೆ ಅವಕಾಶಗಳು ಸಿಗ್ಲಿ ಅಂತ ನಾನು ನಮ್ಮ ರಾಯರಲ್ಲಿ ಬೇಡ್ಕೊಂತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಕೇಳಿದ್ರಲ್ವಾ ನಮ್ಮ ರಿಯಾಜ್ ಅವರ ಮಾತುಗಳನ್ನ? ನೋಡ್ರಿ, ಕಲೆ ಅನ್ನೋದು ಯಾರಪ್ಪನ್ ಸ್ವತ್ತಲ್ಲ. ಕಲೆ ಅನ್ನೋದು ಯಾವತ್ತಿದ್ರು ನಮ್ಮ ಕೈ ಹಿಡಿಯುತ್ತೆ ಅನ್ನೋದಕ್ಕೆ ನಮ್ಮ ರಿಯಾಜ್ ಅವರೇ ಸಾಕ್ಷಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ರಿಯಾಜ್ ಅವರೇ. ನಮ್ಮ ಮಕ್ಕಳಿಗೆ ನೀಡಿದಾಗ ನಷ್ಟ ಏನು ಅಂತ ಸುಮ್ಮನೆ ಅವರನ್ನು ಮುಂದೆ ಹೇಳಿ ಅವರಿಗೆ ನಗುವುದನ್ನು ಕೊಡಬೇಡಮ್ಮ. ಯಾಕೆಂದ್ರೆ ಸತ್ತವರ ಮನೆಯವರು ದುಃಖಿಸಿ ಹೆಣ ಸುಡುತ್ತಿದ್ದರು. ಅದೇ ಬೆಂಕಿಯಲ್ಲಿ ತೆನೆ ಕೊಟ್ಕೊಳ್ಳೋ ಸಮಯ ಸಮಾಧಿತರವಾಗಿರುವರು.
ಏನಮ್ಮ ಏನಮ್ಮ ಏನಾಯ್ತು ಅಂತ ಅಮ್ಮ ನೀವು ತುಂಬಾ ಒಳ್ಳೆಯವರು. ಕನ್ನಡದಲ್ಲಿ ಏನು ಮಾತಿಲ್ಲ. ಆದ್ರೆ ನಿಮ್ಮತ್ತೆ ಅಲ್ಲಮ್ಮ. ತೋಟದಲ್ಲಿ ಹುಟ್ಟಿದಾರಮ್ಮ. ನೀನ್ ಹೇಳ್ತಾರೆ ನಿಜವೇನಮ್ಮ? ಕಟ್ಟಿಕೊಟ್ಟ ದೇವರಿಗೆ ನಾನು ಯಾವ ಪಾಪಕ್ಕೆ ಹೋಗಿ ನೋಡಿದ್ದು ನಿಮ್ಮತ್ತೆ ನಿಮ್ಮ ಮಕ್ಕಳಲ್ಲ. ನಿಮ್ಮ ಮನೆಯಲ್ಲಿ ರಾಕ್ಷಸರು ಹುಟ್ಟಿದಂತೆ ಹುಟ್ಟಿದ್ದಾರೆ. ಎಷ್ಟು ಬೇಡ ಬೇಡ ಅಂತ ಪರಿಸರಿಯಾಗಿ ಕೇಳಿಕೊಂಡ್ರು ಏನಾದ್ರೆ ಹಾಳು ಮಾಡ್ಬೇಕು. ಹೇಳಮ್ಮ, ಅಂದಾಗ ನನಗೇನ್ ಮಾಡ್ಲಿ? ಹೇಳಮ್ಮ. ಈಗ ಮೊದಲಪ್ಪ ಶರವೇಗದ ಸಾವಧಾನ. ಎಲ್ಲಿ ಹೋಯ್ತು ನಿನ್ನ ರೋಷ ವೇಷ ವೇಷ? ನೀವು ಮಾತಾಡ್ರಿ ಶರಾವತಿ ದೇವಿಯವ್ರೆ, ಯಾಕೆ ಹಿಂಗಿಬ್ರು ನಿನ್ನ ಮಂಗಂತರ ನಿಂತು ಬಿಟ್ರಲ್ಲ? ಅದು ಭೂಪತಿ, ನೀನ್ ನೋಡಿದ್ರೆ ದೇಶಭಕ್ತ, ನಿನ್ ಮಕ್ಕಳು ನೋಡಿದ್ರೆ ದೇಶ ಭ್ರಷ್ಟರು ಅಂದಾಗ ನೀನೇ ವಿಚಾರ ಮಾಡು. ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳು ಅವರೇ ಆಗಿದ್ರೆ ಇಂಥ ಹಲ್ಕ ಕೆಲಸ ಮಾಡ್ತಿದ್ರ? ಹೋಗ್ಲಿ, ನಿನ್ನ ರಕ್ತಕ್ಕೆ ಹುಟ್ಟಿದವರೇ ಅವರಾಗಿದ್ರೆ ಇಂಥ ಮನೆ ಹಾಳು ಕೆಲಸ ಮಾಡ್ತಿದ್ರ? ಇಲ್ಲ ಅಂದಾಗ ನಿನ್ನ ಹೆಂಡತಿ ದಾರಿ ತಪ್ಪಿದವಳು, ನಿನ್ನ ಮಕ್ಕಳು ಹಾದರಕ್ಕೆ ಹುಟ್ಟಿದವರು, ನಿನ್ನ ಹೆಂಡತಿ ಬೀದಿ ಬಸದಿಯ ಜಾಗದಲ್ಲಿ ನೀನು ಹೆಣ ಓಡಿಸ್ತೀನಿ ಏನಂತ ಬೊಗಳ್ದಲ್ಲಿ ಹಾವತ್ತು. ಸ್ನೇಹಿತರೆ, ಇದಿಷ್ಟು ನಮ್ಮ ದಾವಣಗೆರೆಯಲ್ಲಿ ಗಂಡನಿಗೆ ತಕ್ಕ ಹೆಂಡತಿ ನಾಟಕವನ್ನ ನಮ್ಮ ಶ್ರೀ ಗುರು ಹೊಳೆ ಉಚ್ಚೇಶ್ವರ ನಾಟಕ ಸಂಘ ರಿಜಿಸ್ಟರ್ ಇವರು ಒಂದು ಅದ್ಭುತವಾದ ನಾಟಕವನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ. ಇವರ ಒಂದು ತಂಡಕ್ಕೆ ನಮ್ಮ ಗುರುರಾಯರ ಆಶೀರ್ವಾದ ಸದಾ ಇರ್ಲಿ ಅಂತ ಕೇಳ್ಕೊತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ.